ಭಾರಿ ಚಂದ ಉಂಟಾಯ್ತಾ. ಸಣ್ಣದಿರುವಾಗೆಲ್ಲ ಮಕ್ಕಳೆಲ್ಲ ಮೂಗಿಗೆಲ್ಲ ಹಾಕ್ತಾಯಿದ್ರು, ಸಣ್ಣ ಮಕ್ಕಳೆಲ್ಲ ನೋಡಿದ್ರ, ಕೆಲವು ಹಳ್ಳಿ ಕಡೆ ಎಲ್ಲ. ಹಾಯ್, ನಮಸ್ತೆ. ಮನೆ ತಿಂಡಿ ಲಾಗಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಒಮ್ಮೆ ಗದ್ದೆಗೆ ಹೋಗುವ ಅಂಥೇಳಿ ಹೋಗ್ತಾ ಇದ್ದೇನೆ ಆಯಿತಾ. ಎಂತಂತ ಹೇಳಿದರೆ, ಅಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಉಂಟು ಗದ್ದೆಯಲ್ಲಿ, ಹಾಗೆ ಕೊಯ್ಯುವ ಅಂಥೇಳಿ ಮೆಲ್ಲೇ ಹೋಗ್ತಾ ಇದ್ದೇನೆ. ನೋಡ್ಬೋದು. ಆದರೆ ನಮಗೆ ಗದ್ದೆಗೆ ಹೋಗ್ಲಿಕ್ಕೆ ಉಂಟಲ್ಲ, ಕಾಡಲ್ಲೇ ಹೋಗಬೇಕು. ನೋಡಿ, ಕಾಡು. ಎಲ್ಲ ರಬ್ಬರ್ ಮರ ನೋಡಿ, ಫುಲ್ಲು. ನೋಡಿ, ಒಂದು ಬಾಳೆಗೊನೆ ಉಂಟು ನೋಡಿ, ಸಣ್ಣದು. ನೋಡಿ, ಇದುವೇ ನೋಡಿ ನುಗ್ಗೆ ಸೊಪ್ಪಿನ ಮರ. ಹಾಗೆ ಇಷ್ಟು ನುಗ್ಗೆ ಸೊಪ್ಪು ಸಿಕ್ಕಿತ್ತು. ಹಾಗೆ ನೋಡಿ, ತಗೊಂಡು ಹೋಗ್ತಾ ಇದ್ದೇನೆ. ಅದು ಮರದ ಗೆಲ್ಲೆಲ್ಲ ಕಡ್ದಿದೆ, ಹಾಗಾಗಿ ನುಗ್ಗೆ ಸೊಪ್ಪು ಅದರಲ್ಲಿ ಕಡಿಮೆ. ಈ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟಾದ ಕಾರಣ ಅದಕ್ಕೆ ಪಚ್ಚೆ ಹೆಸರು ಹಾಕಿ ಮಾಡಬೇಕು, ಭಾರಿ ರುಚಿ ಆಗ್ತದೆ. ನೋಡಿ, ಇದೊಂದು ಶೆಡ್, ರಬ್ಬರ್ ಶೆಡ್. ಇದು ಬೋರ್. ಇದರಿಂದ ನೋಡಿ ಅಲ್ಲಿ ಮೇಲೆ ನೀರು ಹಾರೋದು ಕಾಣ್ತದ. ಇದು ಬೋರು. ನೋಡಿ, ಇದನ್ನೇ ಯಾರಾದರೂ ನೋಡಿದ್ರಾ? ನೋಡಿ, ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಇದರಲ್ಲಿ, ಕಾಣ್ತದ? ಆ ಥರದ ಕಾಯಿ ನೋಡಿ. ಇದು ನೀವು ನೋಡಿದ್ರಾ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ, ನಿಮ್ಮಲ್ಲಿ ಉಂಟಾ ಅಂತ. ನೋಡಿ, ಈ ಕಾಯಿಗೆ ಎಂತ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ನೋಡ್ಬೋದು, ಭಾರಿ ಚಂದ ಉಂಟಾಯ್ತಾ. ಸಣ್ಣದಿರುವಾಗೆಲ್ಲ ಮಕ್ಕಳೆಲ್ಲ ಮೂಗಿಗೆಲ್ಲ ಹಾಕ್ತಾಯಿದ್ರು, ಸಣ್ಣ ಮಕ್ಕಳೆಲ್ಲ ನೋಡಿದ್ರ, ಕೆಲವು ಹಳ್ಳಿ ಕಡೆ ಎಲ್ಲ. ಭಾರಿ ಚಂದ ಉಂಟಾಯ್ತಾ ಇದು. ನೋಡಿ, ಇದೊಂದು ಬಳ್ಳಿ ನೋಡಿ, ಇದರ ಬಣ್ಣ ನೋಡಿ, ಇದರ ಮುಖ ಬ್ಲ್ಯಾಕ್ ನೋಡಿ. ನೋಡಿ, ಬಾಕಿಯೆಲ್ಲ ರೆಡ್. ಭಾರಿ ಚಂದ ಉಂಟಲ್ಲ, ಭಾರಿ ಚಂದ ಉಂಟು ನೋಡಿ. ಹೀಗೆ ಇದನ್ನು ಕೊಯ್ಯುವ ಆಯಿತಾ. ನೋಡಿ, ಕಾಯೆಲ್ಲ ಕೊಯ್ದೆ, ಭಾರಿ ಚಂದ ಉಂಟಲ್ಲ ಕಾಯಿ. ಅದಕ್ಕೆಲ್ಲ ಕೊಯ್ದು ತಂದೆ ನೋಡಿ. ಸಣ್ಣ ಮಕ್ಕಳೆಲ್ಲ ನೋಡಿದರೆ ಭಾರಿ ಖುಷಿಯಾದಿತ್ತು. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.